ನಮಸ್ಕಾರ. ಶ್ರೀ ಗೌರಿ ಭೀಮೇಶ್ವರರ ಕೃಪೆ ಎಲ್ಲರ ಮೇಲೂ ಇರಲಿ. ಇಂದು ನಾವು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಭೀಮನಾಮವಾಸಿ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಸಂಪೂರ್ಣ ಪೂಜಾ ವಿಧಾನವನ್ನು ನೋಡೋಣ. ಈ ಪೂಜೆಯಲ್ಲಿ ಮೊದಲು ಗಣಪತಿ ಪೂಜೆ, ನಂತರ ಗೌರಿ ಭೀಮೇಶ್ವರರ ಆವಾಹನೆ ಮತ್ತು ಪೂಜೆ, ದೀಪಾರಾಧನೆ, ನೈವೇದ್ಯ, ಗೌರಿದಾರ ಪೂಜೆ ಹಾಗೂ ಪತಿಪಾದ ಪೂಜೆ ಮತ್ತು ಕೊನೆಯಲ್ಲಿ ಮಂಗಳಾರತಿ ಮಾಡುವ ವಿಧಾನವನ್ನು ತಿಳಿಯೋಣ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಮಣೆ ಅಥವಾ ಪೂಜಾ ಪೀಠ, ಅಕ್ಕಿ, 2 ದೀಪಸ್ತಂಭ, ತುಪ್ಪ ಅಥವಾ ಎಣ್ಣೆ, ಬತ್ತಿ, ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಹೂವು, ವೀಳ್ಯದೆಲೆ, ಅಡಿಕೆ, ಹಣ್ಣು, ತೆಂಗಿನಕಾಯಿ, ನೈವೇದ್ಯಕ್ಕೆ ಕಡುಬು ಅಥವಾ ಪಾಯಸ, ಕರ್ಪೂರ, ದೀಪಾರತಿ ಸಾಮಗ್ರಿ ಹಾಗೂ 9 ಗಂಟಿನ ಗೌರಿದಾರ. ಮೊದಲನೇದಾಗಿ ಪೂಜಾ ಸ್ಥಳ ಸಿದ್ಧಪಡಿಸುವುದು. ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಒಂದು ತಟ್ಟೆಯಲ್ಲಿ ಅಕ್ಕಿಯ ರಾಶಿ ಮಾಡಿ ಅದರ ಮೇಲೆ 2 ದೀಪಸ್ತಂಭಗಳನ್ನು ಇಡಿ. ದೀಪಗಳಿಗೆ ಬತ್ತಿ ಹಾಕಿ ತುಪ್ಪ ಅಥವಾ ಎಣ್ಣೆ ಹಾಕಿ ಸಿದ್ಧ ಮಾಡಿಕೊಳ್ಳಿ. ಗೌರಿದಾರವನ್ನ ಇಡೋಣ. 9 ಗಂಟಿನ ಗೌರಿದಾರವನ್ನ ಅರಿಶಿಣ ಕುಂಕುಮ ಹಚ್ಚಿ ಪೂಜಾ ಸ್ಥಳದಲ್ಲಿ ಇಡಿ. ಅದರ ಮೇಲೆ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನ ಹಾಕಿ ಈ ಮಂತ್ರವನ್ನ ಹೇಳೋಣ. ಓಂ ಗೌರ್ಯೈ ನಮಃ, ಓಂ ಮಂಗಳ ಗೌರ್ಯೈ ನಮಃ, ಓಂ ಸೌಭಾಗ್ಯದಾಯಿನ್ಯೈ ನಮಃ. ನಂತರ ದೀಪವನ್ನ ಬೆಳಗಿಸೋಣ. ದೀಪವನ್ನ ಹಚ್ಚುತ್ತಾ ಈ ಮಂತ್ರವನ್ನ ಹೇಳೋಣ. ಓಂ ದೀಪ ಜ್ಯೋತಿಷ್ಯೇ ನಮಃ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಸರ್ವಾರ್ಥ ಸಾಧಕಂ, ದೀಪಂ ಪಾಪಹರಂ ನಿತ್ಯಂ ನಮಾಮಿ ದೀಪದೇವತಾಂ. ದೀಪಕ್ಕೆ ಹೂವು ಮತ್ತು ಅಕ್ಷತೆಯನ್ನ ಅರ್ಪಿಸಿ ನಂತರ ಗಣಪತಿಯನ್ನ ಸ್ಮರಿಸೋಣ. ಅಕ್ಷತೆ ಅಥವಾ ಹೂವನ್ನ ಅರ್ಪಿಸಿ ಓಂ ಗಂ ಗಣಪತಯೇ ನಮಃ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರು ಮೇ ದೇವ ಶುಭ ಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಯೇ ನಮಃ. ನಂತರ ಸಂಕಲ್ಪವನ್ನ ಮಾಡೋಣ. ಈಗ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ನೀರನ್ನು ತೆಗೆದುಕೊಳ್ಳಿ. ಮಮ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ಆಯುರ್ ಆರೋಗ್ಯ ಸೌಭಾಗ್ಯಾರ್ಥಂ ಸರ್ವ ಮಂಗಳ ಪ್ರಾಪ್ತ್ಯರ್ಥಂ ಶ್ರೀ ಗೌರಿ ಭೀಮೇಶ್ವರ ದೇವತಾ ಪ್ರೀತ್ಯರ್ಥಂ ಭೀಮನಾಮವಾಸ್ಯ ವ್ರತ ಪೂಜಾ ಕರಿಷ್ಯೆ. ನೀರನ್ನ ಕೆಳಗೆ ಬಿಡಿ. ನಂತರ ಗೌರಿ ಭೀಮೇಶ್ವರ ಆವಾಹನೆಯನ್ನ ಮಾಡೋಣ. 2 ದೀಪಸ್ತಂಭಗಳಲ್ಲಿ ಗೌರಿ ಮತ್ತು ಭೀಮೇಶ್ವರರನ್ನ ಭಕ್ತಿಯಿಂದ ಧ್ಯಾನಿಸಿ ಈ ಮಂತ್ರವನ್ನ ಹೇಳೋಣ. ಓಂ ಗೌರ್ಯೈ ನಮಃ, ಓಂ ಭೀಮೇಶ್ವರಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮಃ. ಕೈ ಮುಗಿದು ಓಂ ನಮಃ ಶಿವಾಯ ಗೌರಿ ಶಂಕರ ರೂಪಾಯ ಸೌಭಾಗ್ಯ ಪ್ರದಾಯಿನೇ ನಮಃ. ನಂತರ ಗಂಧ, ಅಕ್ಷತೆ, ಹೂ, ಕುಂಕುಮಾರ್ಚನೆಯನ್ನ ಮಾಡೋಣ. ಈಗ ಒಂದೊಂದಾಗಿ ಅರ್ಪಿಸಿ. ಮೊದಲಿಗೆ ಗಂಧವನ್ನ ಅರ್ಪಿಸುತ್ತಾ ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಗಂಧಂ ಸಮರ್ಪಯಾಮಿ. ಅಕ್ಷತೆಯನ್ನ ಅರ್ಪಿಸುತ್ತಾ ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಅಕ್ಷತಾಂ ಸಮರ್ಪಯಾಮಿ. ಹೂವನ್ನ ಅರ್ಪಿಸುತ್ತಾ ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಪುಷ್ಪಂ ಸಮರ್ಪಯಾಮಿ. ಕುಂಕುಮವನ್ನ ಅರ್ಪಿಸುತ್ತಾ ಓಂ ಗೌರ್ಯೈ ನಮಃ ಕುಂಕುಮಂ ಸಮರ್ಪಯಾಮಿ. ನಂತರ ಶಿವನ ಚಿಕ್ಕ ನಾಮಾವಳಿಯನ್ನ ಮಾಡೋಣ. ಪ್ರತಿ ನಾಮಕ್ಕೂ ಅಕ್ಷತೆ ಅಥವಾ ಹೂವನ್ನು ಅರ್ಪಿಸಿ ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಶಂಕರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಭವಾಯ ನಮಃ, ಓಂ ಶರ್ವಾಯ ನಮಃ, ಓಂ ಭೀಮಾಯ ನಮಃ, ಓಂ ಮಹಾದೇವಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಪಶುಪತಯೇ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ನಮಃ ಶಿವಾಯ. ಜ್ಯೋತಿರ್ಭೀಮೇಶ್ವರ ವಿಶೇಷ ಪೂಜೆಯನ್ನು ಮಾಡೋಣ. ಈಗ ದೀಪಸ್ತಂಭಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಹೂವನ್ನ ಅರ್ಪಿಸುತ್ತಾ ಓಂ ಜ್ಯೋತಿರ್ಭೀಮೇಶ್ವರಾಯ ನಮಃ, ಓಂ ಭೀಮೇಶ್ವರಾಯ ನಮಃ, ಓಂ ಗೌರಿ ಸಹಿತ ಭೀಮೇಶ್ವರಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮಃ. ಅಕ್ಷತೆ ಹಾಗೂ ಕುಂಕುಮವನ್ನ ಅರ್ಪಿಸಿ ಈಗ ನೈವೇದ್ಯವನ್ನ ನೀಡೋಣ. ಕಡುಬು, ಪಾಯಸ, ಹಣ್ಣು ಅಥವಾ ಮನೆಯ ಸಂಪ್ರದಾಯದ ನೈವೇದ್ಯವನ್ನ ದೇವರಿಗೆ ಅರ್ಪಿಸುತ್ತಾ ಹೀಗೆ ಹೇಳಿ. ಓಂ ಗೌರಿ ಭೀಮೇಶ್ವರಾಭ್ಯಾಂ ನಮಃ ನೈವೇದ್ಯಂ ನಿವೇದಯಾಮಿ. ನಂತರ ನೀರನ್ನ ಅರ್ಪಿಸುತ್ತಾ ಅಮೃತಾಪಿಧಾನಮಸಿ ಉತ್ತರೋಪೋಷಣ ಸಮರ್ಪಯಾಮಿ. ಸ್ವಲ್ಪ ಸಮಯ ದೇವರ ಮುಂದೆ ನೈವೇದ್ಯವನ್ನ ಇರಿಸಿ
ನಂತರ ಗೌರಿ ದಾರ ಪೂಜೆಯನ್ನು ಮಾಡೋಣ. ಈಗ ಮೊದಲು ಇಟ್ಟಿದ್ದಂತಹ 9 ಗಂಟಿನ ಗೌರಿ ದಾರವನ್ನು ಕೈಗೆ ತೆಗೆದುಕೊಂಡು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಮತ್ತು ಹೂವನ್ನು ಅರ್ಪಿಸಿ ಓಂ ಗೌರ್ಯೈ ನಮಃ, ಓಂ ಮಂಗಳ ಗೌರ್ಯೈ ನಮಃ, ಓಂ ಸೌಭಾಗ್ಯದಾಯಿನ್ಯೈ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮಃ. ಪೂಜೆ ಮಾಡಿದಂತಹ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವಾಗ ಓಂ ಗೌರ್ಯೈ ನಮಃ, ಓಂ ಭೀಮೇಶ್ವರಾಯ ನಮಃ, ಮಮ ಸೌಭಾಗ್ಯಂ ದೀರ್ಘಾಯುಷ್ಯಂ ಚ ದೇಹಿ. ನಂತರ ಗೌರಿ ಭೀಮೇಶ್ವರರ ಅನುಗ್ರಹದಿಂದ ನನ್ನ ಕುಟುಂಬದಲ್ಲಿ ಆರೋಗ್ಯ, ಆಯುಷ್ಯ, ಸೌಭಾಗ್ಯ, ಶಾಂತಿ ಮತ್ತು ಮಂಗಳ ನೆಲೆಸಲಿ ಎಂದು ನಮಸ್ಕಾರ ಮಾಡಿ ನಂತರ ಪತಿಯ ಪಾದಪೂಜೆ. ಈ ಭಾಗವು ಕುಟುಂಬದ ಸಂಪ್ರದಾಯದಂತೆ ಮಾಡಬಹುದು. ಪತಿಯ ಪಾದಗಳನ್ನು ಸ್ವಚ್ಛ ನೀರಿನಿಂದ ತೊಳೆದು ನಂತರ ಅರಿಶಿಣ, ಕುಂಕುಮ, ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಓಂ ನಮಃ ಶಿವಾಯ, ಪತಿಯ ಆಯುರಾರೋಗ್ಯ, ಸೌಭಾಗ್ಯ ಮತ್ತು ಕ್ಷೇಮಾರ್ಥಂ ಪಾದಪೂಜಾಂ ಕರಿಷ್ಯೆ. ಪಾದಗಳಿಗೆ ಹೂವನ್ನು ಅರ್ಪಿಸಿ ಗೌರಿ ಭೀಮೇಶ್ವರರ ಅನುಗ್ರಹದಿಂದ ಪತಿಯ ಆಯುಷ್ಯ, ಆರೋಗ್ಯ ಮತ್ತು ಕ್ಷೇಮ ಸದಾ ಇರಲಿ, ನಮ್ಮ ಕುಟುಂಬದಲ್ಲಿ ಪ್ರೀತಿ, ಶಾಂತಿ ಮತ್ತು ಮಂಗಳ ನೆಲೆಸಲಿ ಎಂದು ಪತಿಯ ಆಶೀರ್ವಾದವನ್ನು ಪಡೆಯಿರಿ. ವಿಶೇಷ ಸೌಭಾಗ್ಯ ಪ್ರಾರ್ಥನೆ. ಗೌರಿ ದೇವಿಯ ಮುಂದೆ ಕೈಮುಗಿದು ಗೌರಿ ತ್ವಂ ಪಾರ್ವತಿ ದೇವಿ ಸೌಭಾಗ್ಯಂ ದೇಹಿ ಮೇ ಸದಾ, ಆಯುರಾರೋಗ್ಯ ಐಶ್ವರ್ಯಂ ದೇಹಿ ಮೇ ಪರಮೇಶ್ವರಿ. ಓಂ ಶ್ರೀ ಮಹಾಗೌರ್ಯೈ ನಮಃ, ಓಂ ಸರ್ವಮಂಗಳದಾಯಿನ್ಯೈ ನಮಃ. ಭೀಮನಾಮವಾಸಿಯ ಪ್ರಾರ್ಥನೆ. ಗೌರಿ ಭೀಮೇಶ್ವರ ದೇವತಾ ಮಮ ಕುಟುಂಬಂ ರಕ್ಷತು ಸದಾ, ಆಯುರಾರೋಗ್ಯ ಸೌಭಾಗ್ಯಂ ದೇಹಿ ಮೇ ಪರಮೇಶ್ವರ. ಓಂ ಗೌರಿ ಭೀಮೇಶ್ವರಾಭ್ಯಾಂ ನಮಃ. ಓಂ ನಮಃ ಶಿವಾಯ. ಮಂಗಳ ಶ್ಲೋಕ. ಕರ್ಪೂರ ಅಥವಾ ಆರತಿ ಮಾಡುವ ಮೊದಲು ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಂಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಕರ್ಪೂರಾರತಿಯನ್ನ ಮಾಡುತ್ತಾ ಓಂ ನಮಃ ಶಿವಾಯ, ಜಯ ಜಯ ಶಂಕರ, ಹರ ಹರ ಶಂಕರ, ಗೌರಿ ಭೀಮೇಶ್ವರಾಯ ನಮಃ. ಆರತಿಯನ್ನ ಮಾಡಿ ಕೊನೆಯಲ್ಲಿ ಓಂ ಗೌರಿ ಭೀಮೇಶ್ವರಾಭ್ಯಾಂ ನಮಃ. ನಂತರ ಕ್ಷೇಮಾರ್ಪಣೆ. ಪೂಜೆಯಲ್ಲಿ ತಿಳಿದೋ ತಿಳಿಯದೆಯೋ ಆದಂತಹ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳೋಣ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರ, ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ನಂತರ ಅಪರಾಧ ಸಹಸ್ರಾಣಿ ಕ್ರಿಯಂತೇಹ ನಿಶಮ್ಮಯ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರ. ಅಂತಿಮ ನಮಸ್ಕಾರ 3 ಬಾರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಗೌರಿ ಭೀಮೇಶ್ವರಾಭ್ಯಾಂ ನಮಃ. ಶಾಂತಿ ಶಾಂತಿ ಶಾಂತಿ. ಶ್ರೀ ಗೌರಿ ಭೀಮೇಶ್ವರರ ಅನುಗ್ರಹದಿಂದ ಎಲ್ಲರಿಗೂ ಆಯುರಾರೋಗ್ಯ, ಸೌಭಾಗ್ಯ, ಶಾಂತಿ, ಸಂತೋಷ ಮತ್ತು ಕುಟುಂಬ ಕ್ಷೇಮ ದೊರೆಯಲಿ. ಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಭೀಮನ ಅಮಾವಾಸ್ಯೆ ವ್ರತ ಕಥೆಯನ್ನು ಕೇಳುವುದು ಅಥವಾ ಓದುವುದು ಕೂಡ ಮುಂದಿನ ಭಾಗವಾಗಿ ಮಾಡಬಹುದು.